ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಮಳೆ, ಗುಡುಗು, ಮಿಂಚುಗಳನ್ನು ನೋಡಿದ್ದೇವೆ. ಆದರೆ ಪ್ರಕೃತಿ ಯಾವಾಗ ಯಾವ ರೀತಿ ತನ್ನ ರೌದ್ರಾವತಾರವನ್ನು ತೋರಿಸುತ್ತದೆ ಎಂದು ಊಹಿಸಲು ಕೂಡ ಸಾಧ್ಯ. ಈ ತಿಂಗಳಲ್ಲಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ನಡೆದ ಒಂದು ವಿಚಿತ್ರ ಹಾಗೂ ಭಯಾನಕ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಭಾರೀ ಮಳೆಯ ಜೊತೆಗೆ ಸುರಿದ ಆಲಿಕಲ್ಲುಗಳು ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಬಿಳಿಯ ಹಿಮದ ಹೊದಿಕೆಯಂತೆ ಆವರಿಸಿದ್ದವು. ಆಲಿಕಲ್ಲು ಮಳೆ ಬೀಳುವುದು ನಮ್ಮ ರಾಜ್ಯಕ್ಕೆ ಹೊಸದೇನಲ್ಲ, ಆದರೆ ಈ ಬಾರಿ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಬಿದ್ದ ಆಲಿಕಲ್ಲುಗಳು ಬರೋಬ್ಬರಿ 24 ಗಂಟೆ ಕಳೆದರೂ ಕರಗಲೇ ಇಲ್ಲ. ಕೆಲವು ಪ್ರದೇಶಗಳಲ್ಲಿ 38 ಗಂಟೆಗಳಾದರೂ ಆಲಿಕಲ್ಲುಗಳು ಹಾಗೆಯೇ ಉಳಿದುಕೊಂಡಿದ್ದವು. ಇದು ಕೇವಲ ಒಂದು ನೈಸರ್ಗಿಕ ವಿಸ್ಮಯವೋ ಅಥವಾ ಇದರ ಹಿಂದೆ ಬೇರೇನಾದರೂ ಷಡ್ಯಂತ್ರವಿದೆಯೋ ಎಂಬ ಅನುಮಾನ ಜನರಲ್ಲಿ ಮೂಡಲಾರಂಭಿಸಿತು. ಈ ವಿದ್ಯಮಾನದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಕಮೆಂಟ್ ಸೆಕ್ಷನ್ನಲ್ಲಿ ವಿಶ್ವದ ಶ್ರೀಮಂತ ಉದ್ಯಮಿ ಬಿಲ್ ಗೇಟ್ಸ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತವಾಗಲು ಶುರುವಾಯಿತು. ಹಾಗಾದರೆ ಈ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ? ಬಿಲ್ ಗೇಟ್ಸ್ಗೂ ಕರ್ನಾಟಕದಲ್ಲಿ ಆಲಿಕಲ್ಲು ಮಳೆಗೂ ಏನು ಸಂಬಂಧ? ಮೋದಿಯವರ ಹೆಸರನ್ನು ಈ ವಿವಾದಕ್ಕೆ ಯಾಕೆ ತರಲಾಯಿತು? ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ವೈಜ್ಞಾನಿಕ ಆಧಾರಗಳೊಂದಿಗೆ ಸಂಪೂರ್ಣ ಉತ್ತರವನ್ನು ನೀಡುವ ಪ್ರಯತ್ನ ಮಾಡ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಕಳೆದ ವಾರ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದ ಹಲವು ಕಡೆಗಳಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ ಜೋರಾಗಿತ್ತು. ಬೇಸಿಗೆಯ ಆರಂಭದಲ್ಲಿ ಈ ರೀತಿಯ ಮಳೆಯಾಗುವುದು ಸಾಮಾನ್ಯವಾದರೂ ಈ ಬಾರಿ ಬಿದ್ದ ಮಳೆಯ ತೀವ್ರತೆ ವಿಪರೀತವಾಗಿತ್ತು. ಬೆಂಗಳೂರಿನಲ್ಲಿಯೂ ಭಾರೀ ಮಳೆಯಾಗಿದ್ದು ಮಾರನೇ ದಿನ ಬೆಳಗಾಗುವವರೆಗೆ ಬಿದ್ದ ಆಲಿಕಲ್ಲುಗಳು ಕರಗಲೇ ಇಲ್ಲ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ತಮಿಳುನಾಡಿನ ಹಲವು ಭಾಗಗಳ ಕೃಷಿ ಭೂಮಿಗಳು ಕೂಡ ಈ ಆಲಿಕಲ್ಲು ಮಳೆಯಿಂದಾಗಿ ಸಂಪೂರ್ಣ ನಾಶವಾದವು. ರೈತರು ಮತ್ತು ಸ್ಥಳೀಯರು ಈ ಮಂಜುಗಡ್ಡೆಗಳನ್ನು ನೋಡಿ ಅಕ್ಷರಶಃ ದಂಗಾದರು. ಸಾಮಾನ್ಯವಾಗಿ ನಮ್ಮ ವಾತಾವರಣದ ಉಷ್ಣಾಂಶಕ್ಕೆ ಆಲಿಕಲ್ಲುಗಳು ಬಿದ್ದ ಕೆಲವೇ ನಿಮಿಷಗಳಲ್ಲಿ ಕರಗಿ ನೀರಾಗುತ್ತವೆ. ಆದರೆ ಈ ಬಾರಿ ಆಲಿಕಲ್ಲುಗಳು ದಿನಗಟ್ಟಲೆ ಕರಗದೆ ಹಾಗೆಯೇ ಉಳಿದುಕೊಂಡಿದ್ದವು. ಇದನ್ನು ನೋಡಿದ ಜನರಿಗೆ ಇದು ರಾಸಾಯನಿಕ ಮಳೆ ಅಥವಾ ಕೃತಕವಾಗಿ ಸೃಷ್ಟಿಸಿದ ಹವಾಮಾನ ಎಂಬ ಭಯ ಶುರುವಾಯಿತು. ಈ ಭಯವೇ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸುದ್ದಿಗಳಿಗೆ ಕಾರಣವಾಯಿತು. ರಾಜ್ಯದ ಹಲವೆಡೆ ಈ ಆಲಿಕಲ್ಲು ಮಳೆಯ ಘಟನೆಯ ನಂತರ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ಗಳಲ್ಲಿ ಇದು ನೈಸರ್ಗಿಕ ಮಳೆಯಲ್ಲ, ಬದಲಾಗಿ ಬಿಲ್ ಗೇಟ್ಸ್ ಮಾಡುತ್ತಿರುವ ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಎಂಬ ಪ್ರಯೋಗದ ಪರಿಣಾಮ ಎಂಬ ವಿಡಿಯೋಗಳು ವೈರಲ್ ಆದವು. ಸ್ನೇಹಿತರೆ, ಈ ವದಂತಿಗಳ ಮೂಲ ಎಲ್ಲಿದೆ ಎಂದು ಹುಡುಕಿದರೆ ನಮಗೆ ಸಿಗುವುದು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸ್ಕೋಪೆಕ್ಸ್ ಎಂಬ ಪ್ರಾಜೆಕ್ಟ್. ಹಾಗಾದರೆ ಈ ಸ್ಕೋಪೆಕ್ಸ್ ಎಂದರೇನು, ಇದರ ಉದ್ದೇಶವೇನು ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತೇ ಇರುವ ಹಾಗೆ ಇಂದು ಭೂಮಿಯ ತಾಪಮಾನ ದಿನೇ ದಿನೇ ಏರಿಕೆಯಾಗುತ್ತಿದೆ. ಇದನ್ನು ತಡೆಯಲು ಹಾರ್ವರ್ಡ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಒಂದು ಐಡಿಯಾ ಮಾಡಿದರು. ಬೇಸಿಗೆಯಲ್ಲಿ ನಾವು ಬಿಸಿಲಿನಿಂದ ರಕ್ಷಣೆ ಪಡೆಯಲು ಹೇಗೆ ಛತ್ರಿ ಬಳಸುತ್ತೇವೆಯೋ ಅದೇ ರೀತಿ ಭೂಮಿಗೆ ಒಂದು ಕೃತಕ ಛತ್ರಿ ನಿರ್ಮಿಸುವುದು ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶವಾಗಿತ್ತು. ವಾಯುಮಂಡಲದ ಎರಡನೇ ಪ್ರಮುಖ ಪದರವಾದ ಸ್ಟ್ರಾಟೋಸ್ಪಿಯರ್ನಲ್ಲಿ ರಾಸಾಯನಿಕಗಳನ್ನು ಸಿಂಪಡಿಸಿ ಸೂರ್ಯನ ಕಿರಣಗಳನ್ನು ಭೂಮಿಗೆ ಬೀಳದಂತೆ ತಡೆಯುವ ಒಂದು ವೈಜ್ಞಾನಿಕ ಆಲೋಚನೆ ಇದಾಗಿತ್ತು. ಈ ರಾಸಾಯನಿಕಗಳು ವಾತಾವರಣದಲ್ಲಿ ಸಣ್ಣ ಮೋಡದಂತೆ ಹರಡಿಕೊಂಡು ಸೂರ್ಯನ ಬಿಸಿಲನ್ನು ಭೂಮಿಗೆ ಬೀಳದಂತೆ ತಡೆದು ವಾಪಸ್ ಬಾಹ್ಯಾಕಾಶಕ್ಕೆ ಪ್ರತಿಫಲಿಸುತ್ತದೆ. ಇದರಿಂದ ಭೂಮಿಗೆ ಬರುವ ಬಿಸಿಲಿನ ತಾಪ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆಯಾಗುತ್ತದೆ ಎಂಬುದು ವಿಜ್ಞಾನಿಗಳ ಲೆಕ್ಕಾಚಾರವಾಗಿತ್ತು. ಈ ಸಂಶೋಧನೆಗಾಗಿ ಬಿಲ್ ಗೇಟ್ಸ್ ಅವರು ಆರ್ಥಿಕ ಸಹಾಯ ಮಾಡಿದ್ದರು. ಇದು ಕೇವಲ ಒಂದು ಸಣ್ಣ ಪ್ರಯೋಗವಾಗಿತ್ತು. ಆದರೆ ನೈಸರ್ಗಿಕ ವಾತಾವರಣವನ್ನು ಕೃತಕವಾಗಿ ಬದಲಾಯಿಸಲು ಹೊರಟರೆ ಅದು ಅನಿರೀಕ್ಷಿತ ಹವಾಮಾನ ಬದಲಾವಣೆಗಳಿಗೆ ಕಾರಣವಾಗಬಹುದು ಎಂದು ಸ್ವೀಡನ್ ದೇಶದ ಸ್ಥಳೀಯರು ಮತ್ತು ಪರಿಸರವಾದಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಜನರ ತೀವ್ರ ವಿರೋಧದಿಂದಾಗಿ ಸ್ಕೋಪೆಕ್ಸ್ ಪ್ರಾಜೆಕ್ಟ್ ಅನ್ನು 2024ರಲ್ಲಿ ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಆದರೆ ಜನರು ಇದೇ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಈ ಪ್ರಾಜೆಕ್ಟ್ ಅನ್ನು ಭಾರತದಲ್ಲಿ ಮಾಡಲಾಗುತ್ತಿದೆ, ಅದಕ್ಕೆ ಈ ರಾಸಾಯನಿಕ ಆಲಿಕಲ್ಲುಗಳು ಬಿದ್ದಿವೆ ಎಂದು ಸುಳ್ಳು ಕತೆ ಕಟ್ಟಿದರು. ಸೋಷಿಯಲ್ ಮೀಡಿಯಾದಲ್ಲಿನ ಈ ಸುಳ್ಳು ಸುದ್ದಿ ಇಷ್ಟಕ್ಕೆ ನಿಲ್ಲಲಿಲ್ಲ.
ಭಾರತದಲ್ಲಿ ಇಂತಹ ಅಪಾಯಕಾರಿ ಪ್ರಯೋಗಗಳನ್ನು ಮಾಡಲು ಪ್ರಧಾನಿ ನರೇಂದ್ರ ಮೋದಿಯವರೇ ಬಿಲ್ ಗೇಟ್ಸ್ಗೆ ಅನುಮತಿ ನೀಡಿದ್ದಾರೆ. ವಿದೇಶಿ ಉದ್ಯಮಿಗಳಿಗೆ ಭಾರತದ ಕೃಷಿ ಭೂಮಿಯನ್ನು ಪ್ರಯೋಗಾಲಯವಾಗಿ ಬಳಸಿಕೊಳ್ಳಲು ಸರ್ಕಾರ ಬಿಟ್ಟಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದವು. ಆದರೆ ಇದರ ಹಿಂದಿನ ಅಸಲಿ ಸತ್ಯಾಂಶವೇನೆಂದರೆ, ಬಿಲ್ ಗೇಟ್ಸ್ ಬೆಂಬಲಿತ ಆ ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಪ್ರಯೋಗವು ಭಾರತದಲ್ಲಿ ಎಂದಿಗೂ ನಡೆದಿಲ್ಲ. ಸ್ನೇಹಿತರೆ, ವಾಸ್ತವದಲ್ಲಿ ಭಾರತ ಸರ್ಕಾರವಾಗಲಿ ಅಥವಾ ಪ್ರಧಾನಿ ಮೋದಿಯವರಾಗಲಿ ಇಂತಹ ಯಾವುದೇ ಹವಾಮಾನ ನಿಯಂತ್ರಣ ಪ್ರಯೋಗಗಳಿಗೆ ಭಾರತದಲ್ಲಿ ಅನುಮತಿ ನೀಡಿಲ್ಲ. ವರದಿಗಳ ಪ್ರಕಾರ ಬಿಲ್ ಗೇಟ್ಸ್ ಅಥವಾ ಬೇರೆ ಯಾರೇ ಆಗಲಿ ಭಾರತದಲ್ಲಿ ಮಳೆಯನ್ನು ನಿಯಂತ್ರಿಸುತ್ತಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಇದು ಕೇವಲ ಒಂದು ನೈಸರ್ಗಿಕ ಪ್ರಕ್ರಿಯೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹರಡಿದ ಸುಳ್ಳು ಮಾಹಿತಿಯಾಗಿದೆ. ಹಾಗಾದರೆ ಹುಟ್ಟಿದಾಗಿಂದ ಇಲ್ಲಿಯ ತನ ಎಷ್ಟೋ ಬಾರಿ ಆಲಿಕಲ್ಲು ಮಳೆಗಳನ್ನು ನೋಡಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಭೂಮಿಗೆ ಬಿದ್ದ ಆಲಿಕಲ್ಲುಗಳು ಕರಗಿ ನೀರಾಗುತ್ತವೆ. ಆದರೆ ಈ ಬಾರಿ ಮಾತ್ರ ಆಲಿಕಲ್ಲುಗಳು ಇಷ್ಟು ಬೇಗ ಯಾಕೆ ಕರಗಲಿಲ್ಲ ಎಂಬುದು ಬಹುಜನರ ಪ್ರಶ್ನೆ. ಸ್ನೇಹಿತರೆ, ಭಾರತೀಯ ಹವಾಮಾನ ಇಲಾಖೆ ಮತ್ತು ಹವಾಮಾನ ತಜ್ಞರು ಇದಕ್ಕೆ ಸ್ಪಷ್ಟವಾದ ವೈಜ್ಞಾನಿಕ ಕಾರಣಗಳನ್ನು ನೀಡಿದ್ದಾರೆ. ವಿಜ್ಞಾನಿಗಳ ಪ್ರಕಾರ ಇದು ವಾತಾವರಣದ ತೀವ್ರ ಅಸ್ಥಿರತೆಯಿಂದ ಉಂಟಾದ ಭಾರೀ ಗುಡುಗುಮಿಂಚು ಸಹಿತ ಮಳೆಯಾಗಿದೆ. ಈ ಆಲಿಕಲ್ಲುಗಳು ದಿನಗಟ್ಟಲೆ ಕರಗದೇ ಇರುವ ಕಾರಣವನ್ನು ವಿಜ್ಞಾನದ ಭಾಷೆಯಲ್ಲಿ ಇನ್ಸುಲೇಷನ್ ಎಫೆಕ್ಟ್ ಎನ್ನಲಾಗುತ್ತದೆ. ಯಾವಾಗ ಆಲಿಕಲ್ಲುಗಳು ಭೂಮಿಯ ಮೇಲೆ ದಪ್ಪವಾದ ಪದರವಾಗಿ ಶೇಖರಣೆಯಾಗುತ್ತದೆಯೋ ಆಗ ಮೇಲಿನ ಪದರವು ಕೆಳಗಿನ ಪದರಕ್ಕೆ ವಾತಾವರಣದ ಬಿಸಿ ತಾಗದಂತೆ ತಡೆಯುತ್ತದೆ. ಇದರ ಜೊತೆಗೆ ವಿಪರೀತ ಮಳೆಯಿಂದಾಗಿ ಸ್ಥಳೀಯವಾಗಿ ಭೂಮಿಯ ಉಷ್ಣಾಂಶವು ದಿಢೀರನೆ ಕುಸಿದಿರುತ್ತದೆ. ದೊಡ್ಡ ಗಾತ್ರದ ಹೆಚ್ಚು ಸಾಂದ್ರತೆಯುಳ್ಳ ಈ ಆಲಿಕಲ್ಲುಗಳು ಸುತ್ತಲಿನ ವಾತಾವರಣದಿಂದ ಸಾಕಷ್ಟು ಶಾಖವನ್ನು ಹೀರಿಕೊಂಡು ಕರಗಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಈ ಇನ್ಸುಲೇಷನ್ ಎಫೆಕ್ಟ್ ಅಂದರೆ ಏನು ಅಂತ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರಬಹುದು. ಇದನ್ನು ಅರ್ಥ ಮಾಡಿಕೊಳ್ಳೋಕೆ ನೀವು ದೊಡ್ಡ ಸೈಂಟಿಸ್ಟ್ ಆಗಬೇಕಿಲ್ಲ. ನೀವೇ ಮನೆಯಲ್ಲಿ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ ಮಾಡಿ ನೋಡಬಹುದು. ಒಂದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿ ಒಂದೇ ಒಂದು ಐಸ್ ಕ್ಯೂಬ್ ಇಡಿ. ಈಗ ಪಕ್ಕದಲ್ಲೇ ಒಂದು ಬೌಲ್ ತೆಗೆದುಕೊಂಡು ಅದರ ತುಂಬ ಐಸ್ ಕ್ಯೂಬ್ಸ್ ಹಾಕಿ ಒಂದಕ್ಕೊಂದು ಅಂಟಿಕೊಂಡಿರುವ ಹಾಗೆ ಟೈಟ್ ಆಗಿ ಪ್ರೆಸ್ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಪ್ಲೇಟ್ ಮೇಲಿದ್ದ ಆ ಒಂದು ಐಸ್ ಕ್ಯೂಬ್ ಬೇಗ ಕರಗಿ ನೀರಾಗಿರುತ್ತೆ. ಯಾಕಂದ್ರೆ ನಮ್ಮ ರೂಮ್ ಟೆಂಪರೇಚರ್ ಮತ್ತು ಬಿಸಿ ಗಾಳಿ ಅದಕ್ಕೆ ನೇರವಾಗಿ ತಾಗುತ್ತದೆ. ಆದರೆ ಬೌಲ್ನಲ್ಲಿದ್ದ ಐಸ್ ಕ್ಯೂಬ್ಗಳು ಅಷ್ಟು ಬೇಗ ಕರಗಿರುವುದಿಲ್ಲ. ಬೌಲ್ನಿರುವ ಐಸ್ ಕ್ಯೂಬ್ಗಳಲ್ಲಿ ಹೊರಗಿನ ಲೇಯರ್ ಸ್ವಲ್ಪ ಕರಗಿದ್ರೂ ಅದು ಒಳಗಿರುವ ಐಸ್ ಕ್ಯೂಬ್ಗಳಿಗೆ ಒಂದು ಶೀಲ್ಡ್ ಅಥವಾ ತಡೆಗೋಡೆ ತರಹ ಕೆಲಸ ಮಾಡುತ್ತದೆ. ಈ ಐಸ್ ಕ್ಯೂಬ್ಗಳ ಮಧ್ಯೆ ಲಾಕ್ ಆಗಿರುವ ತಣ್ಣನೆಯ ಗಾಳಿ ಹೊರಗಿನ ಬಿಸಿಯನ್ನು ಒಳಗೆ ಬಿಡುವುದೇ ಇಲ್ಲ. ಇದರಿಂದಾಗಿ ಒಳಗಿನ ಟೆಂಪರೇಚರ್ ಯಾವಾಗಲೂ 0 ಡಿಗ್ರಿಯಲ್ಲೇ ಮೇಂಟೈನ್ ಆಗುತ್ತದೆ. ಬೆಂಗಳೂರು ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬಿದ್ದ ಆಲಿಕಲ್ಲು ಮಳೆಯಲ್ಲೂ ಆಗಿದ್ದು ಅಕ್ಷರಶಃ ಇದೇ ಪ್ರಕ್ರಿಯೆ. ಹೊಲಗಳಲ್ಲಿ ಬೆಳೆಗಳ ಮೇಲೆ ಬಿದ್ದ ಆಲಿಕಲ್ಲುಗಳು ಕೂಡ ಇದೇ ರೀತಿ ಕರಗಲಿಲ್ಲ. ಆಲಿಕಲ್ಲುಗಳು ಕೃಷಿ ಭೂಮಿಯ ಮೇಲೆ ದಪ್ಪವಾದ ಪದರವಾಗಿ ಬೃಹತ್ ಪ್ರಮಾಣದಲ್ಲಿ ಗುಡ್ಡೆಯಾಗಿ ಬಿದ್ದವು. ಇದರಿಂದಾಗಿ ಮೇಲಿನ ಪದರವು ಕೆಳಗಿನ ಪದರಕ್ಕೆ ವಾತಾವರಣದ ಬಿಸಿ ತಾಗದಂತೆ ತಡೆಯಿತು. ಜೊತೆಗೆ ವಿಪರೀತ ಮಳೆಯಿಂದಾಗಿ ಆ ನಿರ್ದಿಷ್ಟ ಪ್ರದೇಶದ ಉಷ್ಣಾಂಶವು ದಿಢೀರನೆ ಕುಸಿದಿತ್ತು. ದೊಡ್ಡ ಗಾತ್ರದ ಹೆಚ್ಚು ಸಾಂದ್ರತೆಯುಳ್ಳ ಈ ಮಂಜುಗಡ್ಡೆಗಳು ಕರಗಲು ಸಾಕಷ್ಟು ಶಾಖದ ಅಗತ್ಯವಿರುತ್ತದೆ. ಬಿಸಿಲು ಇಲ್ಲದ ಕಾರಣ ಅವು ಕರಗಲು 24 ಗಂಟೆಗಳಿಗೂ ಹೆಚ್ಚು ಸಮಯ ತೆಗೆದುಕೊಂಡವು. ಇದು ಸಂಪೂರ್ಣವಾಗಿ ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಮಳೆ ಅಡಗಿಲ್ಲ ಎಂದು ಹವಾಮಾನ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ನಾವು ಇಲ್ಲದ ಷಡ್ಯಂತ್ರಗಳನ್ನು ಹುಡುಕುತ್ತಾ ಬಿಲ್ ಗೇಟ್ಸ್ ಅಥವಾ ಸರ್ಕಾರವನ್ನು ದೂರುವ ಬದಲು ನಮ್ಮ ಕಣ್ಮುಂದೆ ಇರುವ ನಿಜವಾದ ಸಮಸ್ಯೆಯ ಕಡೆ ಗಮನ ಹರಿಸಬೇಕಿದೆ. ಆ ನಿಜವಾದ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ಅದೇ ಹವಾಮಾನ ಬದಲಾವಣೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಪ್ರಕೃತಿಯ ಸಮತೋಲನ ಸಂಪೂರ್ಣವಾಗಿ ತಪ್ಪಿದೆ. ಬೇಸಿಗೆಯ ಆರಂಭದಲ್ಲಿಯೇ ಕಾಣಿಸಿಕೊಂಡ ಈ ಭಾರೀ ಆಲಿಕಲ್ಲು ಮಳೆಯು ಪ್ರಕೃತಿ ನಮಗೆ ನೀಡುತ್ತಿರುವ ನೇರ ಎಚ್ಚರಿಕೆಯಾಗಿದೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಸರ ಮಾಲಿನ್ಯ ಮತ್ತು ಅರಣ್ಯ ನಾಶ ವಾತಾವರಣ ಉಷ್ಣಾಂಶವನ್ನು ಮಿತಿಮೀರುವಂತೆ ಮಾಡುತ್ತಿದೆ.
ಇದರ ಪರಿಣಾಮವೇ ಇಂದು ನಾವು ನೋಡುತ್ತಿರುವ ಅಸಹಜ ಹವಾಮಾನ ವಿದ್ಯಮಾನಗಳು. ಸುಳ್ಳು ಸುದ್ದಿಗಳನ್ನು ನಂಬಿ ಆಕ್ರೋಶ ವ್ಯಕ್ತಪಡಿಸುವ ಬದಲು ಪರಿಸರ ಸಂರಕ್ಷಣೆಯ ಬಗ್ಗೆ ನಾವೆಲ್ಲರೂ ಜಾಗೃತರಾಗಬೇಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಪ್ರತಿಯೊಂದು ಸುದ್ದಿಯನ್ನು ಕುರುಡಾಗಿ ನಂಬಬೇಡಿ. ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ನೈಜ ವೈಜ್ಞಾನಿಕ ಕಾರಣವಿರುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡುವ ಮೂಲಕ ಸುಳ್ಳು ಸುದ್ದಿಗಳ ವಿರುದ್ಧ ಜಾಗೃತಿ ಮೂಡಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಬರುತ್ತೇವೆ. ನಮಸ್ಕಾರ.